ಕಿಚನ್ ವೇಸ್ಟಿಂದ ಗೊಬ್ಬರನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಗೊಬ್ಬರ ತೊಗೋಬೇಕು ಅಂದರೆ ದುಡ್ಡು ಕೊಟ್ಟೆ ತೊಗೋಬೇಕು. ಅದ್ರ ಬದಲು ನಾವೇ ಫ್ರೀಯಾಗಿ ಈ ಥರ ಗೊಬ್ಬರನ ಮಾಡ್ಕೋಬೋದು. ಮೊದಲನೇದಾಗಿ ಬೇಕಾಗಿರೋದು ಏನಂದರೆ ಈ ರೀತಿಯ 2 ಗ್ರೋ ಬ್ಯಾಗ್ಗಳು. ಇದು ನಾರ್ಮಲ್ ಕಸ, ಇದು ನೋಡಿದ್ರೆ ಕಸ ಅಂತ ಅನಿಸಲ್ಲ. ಆ ಲಿಕ್ವಿಡ್ನ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಗಿಡ ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದೆಲ್ಲ ಕ್ಯಾಬೇಜ್, ಕಾಲಿಫ್ಲವರ್ ಸಿಪ್ಪೆ, ನೋಡಿ ಮೊಟ್ಟೆದು ಶೆಲ್ಲು, ಎಗ್ ಶೆಲ್ಸು. ಬರೀ ಕಿಚನ್ ವೇಸ್ಟ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ರೀತಿಯ ಸೊಪ್ಪುಗಳಾಗಿರ್ಬೋದು, ಉದುರಿದ ಎಲೆ ಆಗಿರ್ಬೋದು, ಎಲ್ಲದನ್ನು ನೀವು ಹಾಕೋಬೋದು. ಇದನ್ನ ಡೈರೆಕ್ಟಾಗಿ ಗಿಡಕ್ಕೆ ಹಾಕ್ಬೋದು, ಏನು ಮಾಡಬೇಕಂತಿಲ್ಲ. ಸೀದಾ ಗಿಡದ ಬುಡಕ್ಕೆ ಹಾಕಿದ್ರೆ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಉತ್ಕೃಷ್ಟವಾಗಿ ಬರುತ್ತೆ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದ ಹೆವೆನ್ ಅನ್ನೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿದಾಗೆ ಇವತ್ತು ನಾನು ನಿಮಗೆ ಹೇಗೆ ಮನೆ ಹತ್ರನೇ ಈಸಿಯಾಗಿ ಕಾಂಪೋಸ್ಟ್ ಅಂದರೆ ಗೊಬ್ಬರ, ಕಿಚನ್ ವೇಸ್ಟಿಂದ ಗೊಬ್ಬರನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಗೊಬ್ಬರ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ಏನಕ್ಕೆ ನಾವು ಗೊಬ್ಬರನ ಮಾಡ್ಕೊಳ್ಬೇಕು, ಅದರಿಂದ ಏನು ಯೂಸು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ. ಏನಕ್ಕೆ ನಾವು ಮಾಡ್ಕೋಬೇಕು ಅಂದರೆ, ಇವಾಗ ನಾವಾದರೆ ಊರಲ್ಲಿದ್ದೀವಿ. ಊರಲ್ಲಿರೋ ಅಡ್ವಾಂಟೇಜ್ ಏನಂದರೆ, ನಮಗೆ ಹಸುವಿದು ಸೆಗಣಿ ಗೊಬ್ಬರ, ಆಮೇಲೆ ಕೋಳಿ ಗೊಬ್ಬರ ಇದೆಲ್ಲ ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಹಸುಗಳಿಲ್ಲೆಲ್ಲ ಸುಮಾರು ಜನ ಸಾಕ್ತಾ ಇರ್ತಾರೆ, ಕೋಳಿನೂ ಅಷ್ಟೇ ಸುಮಾರು ಜನ ಸಾಕ್ತಾ ಇರ್ತಾರೆ. ಅವ್ರ ಹತ್ರ ಕೇಳಿದ್ರೆ ಕೊಡ್ತಾರೆ. ಬಟ್ ಇವಾಗ ಸಿಟಿಯಲ್ಲಿರೋರ್ಗಾದರೆ ಈ ರೀತಿ ಗೊಬ್ಬರಗಳೆಲ್ಲ ಸಿಗೋಲ್ಲ. ಯಾಕಂದರೆ ಅಲ್ಲಿ ಸಿಟಿಯಲ್ಲಿ ಹಸುಗಳೇ ಇರೋಲ್ಲ, ಹಸುಗಳಿರೋದೇ ಕಮ್ಮಿ. ಇದ್ದರೂ ಯಾರು ಈ ಥರ ಸೆಗಣಿ ಎಲ್ಲ ಕೊಡೋಲ್ಲ. ಅದ್ರ ಜೊತೆಗೆ ಬೇರೆ ಗೊಬ್ಬರ ತೊಗೋಬೇಕಂದ್ರೆ ದುಡ್ಡು ಕೊಟ್ಟೆ ತೊಗೋಬೇಕು. ಅದ್ರ ಬದಲು ನಾವೇ ಫ್ರೀಯಾಗಿ ಈ ಥರ ಗೊಬ್ಬರನ ಮಾಡ್ಕೋಬೋದು. ಹೇಗೆ ಫ್ರೀಯಾಗಿ ಮಾಡ್ಕೋಬೋದು ಅಂದರೆ, ನಮ್ಮ ಕಿಚನ್ ವೇಸ್ಟ್ ಇರುತ್ತಲ್ಲ, ಈ ವೆಜಿಟೇಬಲ್ ಸ್ಕ್ರ್ಯಾಪ್ಸ್ ಆಗಿರ್ಬೋದು, ತರಕಾರಿ ಕಟ್ ಮಾಡಿ ಅದರಲ್ಲಿ ಉಳಿದಿರೋಂಥ ತರಕಾರಿ ಸಿಪ್ಪೆ ಅದು ಇದು ಆಗಿರ್ಬೋದು, ಮೊಟ್ಟೆದು ಸಿಪ್ಪೆ ಆಗಿರ್ಬೋದು, ಅದನ್ನೆಲ್ಲ ಸುಮ್ಮನೆ ಬಿಸಾಡೋ ಬದಲು ಈ ಥರ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಈ ಸಿಟಿಯಲ್ಲೆಲ್ಲ ಇರೋರಿಗೆ ಈ ಕಸದ್ದೇ ಒಂದು ಸಮಸ್ಯೆ. ಈ ಒಣ ಕಸನಾದರೂ ಅಟ್ಲೀಸ್ಟ್ ನೀವು ಒಂದು ಸ್ವಲ್ಪ ದಿವಸ 2-3 ದಿವಸ ಸ್ಟೋರ್ ಮಾಡ್ಬೋದು. ಬಟ್ ಹಸಿ ಕಸನ ಹಂಗೆ ಆಗೋಲ್ಲ, ಯಾಕಂದರೆ ಹಂಗೆ ಇಟ್ಟರೆ ಸ್ಮೆಲ್ ಬಂದುಬಿಡುತ್ತೆ. ಬಟ್ ಕಸದ ಗಾಡಿ ಬಂದಿಲ್ಲ ಅಂದಾಗ ನೀವು ಹಂಗೆ ಇಡೋ ಅಂಥ ಪರಿಸ್ಥಿತಿ ಬರುತ್ತೆ. ಸೊ ಹಿಂಗೆ ಮಾಡೋ ಬದಲು ಈ ರೀತಿ ಗೊಬ್ಬರ ಮಾಡಿಕೊಂಡ್ರೆ ನೀವು ಹಸಿ ಕಸದಿಂದ ಗೊಬ್ಬರನೂ ಆಯಿತು ಒಂದು ಕಡೆ, ಅದ್ರ ಜೊತೆಗೆ ನೀವು ಕಸದ ಸಮಸ್ಯೆನ ನಿವಾರಣೆ ಮಾಡ್ದಂಗೂ ಆಯಿತು. ಯಾಕಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ, ಒಂದು ದಿನಕ್ಕೆ ಎಷ್ಟು ಕಸನ ಜನ್ರೇಟ್ ಮಾಡ್ತಾಯಿದ್ದೀವಿ ಅಂತ. ಎಲ್ಲ ಹೋಗಿ ಲ್ಯಾಂಡ್ ಫಿಲ್ಸಲ್ಲಿ ಹೋಗಿ ಸೆಟ್ಲಾಗುತ್ತೆ. ಸೊ ಅದ್ರ ಬದಲು ಈ ರೀತಿ ಗೊಬ್ಬರ ಮಾಡಿಕೊಂಡ್ರೆ ಒಂದು ಕಸದ ಸಮಸ್ಯೆನೂ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಬೇಕಾಗಿರೋ ಗೊಬ್ಬರ ನೀವೇ ಮಾಡ್ಕೊಂಡಂಗೆ ಆಗುತ್ತೆ. ನೀವು ದುಡ್ಡು ಕೊಟ್ಟು ಗೊಬ್ಬರ ತರೋ ಅವಶ್ಯಕತೆ ಇರೋಲ್ಲ. ಸೊ ಆದ್ದರಿಂದ ಈ ರೀತಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದ ಮುಖಾಂತರ. ಸೊ ಹೇಗೆ ಇದನ್ನು ಮಾಡ್ಕೊಳ್ಳೋದು ಅಂದರೆ, ಇದಕ್ಕೇನಿಲ್ಲ. ಮೊದಲನೇದಾಗಿ ಬೇಕಾಗಿರೋದು ಏನಂದರೆ ಈ ರೀತಿಯ 2 ಗ್ರೋ ಬ್ಯಾಗ್ಗಳು. ನೋಡಿ, 2 ಗ್ರೋ ಬ್ಯಾಗ್ ಇಟ್ಟಿದ್ದೀನಿ. ಅದು ಬೇಕು. ಒಂದು ಸಾಕಾಗಲ್ವ ಅಂತ ಕೇಳಿದ್ರೆ, ಏನಕ್ಕೆ 2 ಬೇಕು ಅಂದರೆ, ಫಸ್ಟು ಒಂದರಲ್ಲಿ ತುಂಬಿಸ್ಕೋತೀವಿ, ಅದಾದಮೇಲೆ ಅದು ಫುಲ್ ಆದಾಗ ಇನ್ನೊಂದು ಗ್ರೋ ಬ್ಯಾಗ್ ಬೇಕಾಗುತ್ತೆ. ಸೊ ಅದರಿಂದ 2 ಗ್ರೋ ಬ್ಯಾಗ್ ಬೇಕಾಗುತ್ತೆ. ಸೊ ಇವಾಗ ಬನ್ನಿ ನೋಡೋಣ ಹೇಗೆ ನಾವು ಈ ಥರ ಗೊಬ್ಬರನ ಮಾಡ್ಕೋಬೋದು ಅಂತ. ಮೊದಲನೇದಾಗಿ ಏನೇನು ಬೇಕು ಅಂತ ನಾನು ಆವಾಗಲೇ ಹೇಳಿದೆ, 2 ಗ್ರೋ ಬ್ಯಾಗ್ ಬೇಕು ಅಂತ. ಸೊ 2 ಗ್ರೋ ಬ್ಯಾಗ್ ಬೇಕು. ಸೊ ಈ ಗ್ರೋ ಬ್ಯಾಗ್ಗಳು ಎಲ್ಲಿಂದ ತೊಗೊಳ್ಳೋದು ಅಂದರೆ, ನಿಮಗೆ ಮಾಮೂಲಿ ಅಂಗಡಿಯಲ್ಲೂ ಸಿಗುತ್ತೆ, ಗಾರ್ಡನ್ ಶಾಪಲ್ಲಿ ಇಲ್ಲೆಲ್ಲ. ಅದು ಬಿಟ್ಟರೆ ಆನ್ಲೈನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟು, ಅಮೆಝಾನು ಎಲ್ಲ ಕಡೆಯೂ ಸಿಗುತ್ತೆ. ನಿಮ್ಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಈ ಗ್ರೋ ಬ್ಯಾಗ್ಗಳು 24 ಇಂಚ್ ಗ್ರೋ ಬ್ಯಾಗು. ನಮಗೆ ಜಾಸ್ತಿ ಕಸ ಜನ್ರೇಟ್ ಆಗುತ್ತೆ ಅಂದ್ಬಿಟ್ಟು ದೊಡ್ಡ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ 18 ಇಂಚ್ದು ಸಿಗುತ್ತೆ, ಅದನ್ನು ತೊಗೋಬೋದು, ಚಿಕ್ಕದು ಬರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ನೀವೇನಾದ್ರು ಸಿಟಿಯಲ್ಲಿದ್ದು ಈ ಥರ ಸೆಟಪ್ ಮಾಡೋದಾದರೆ ಕೆಳಗಡೆ ಒಂದು ಪ್ಲೇಟ್ ಥರ ಏನಾದ್ರು ಇಡಬೇಕು. ಯಾಕಂದರೆ ಇದರಿಂದ ಲಿಕ್ವಿಡ್ಡು, ನಾವು ಏನೇನು ಕಸ ಹಾಕಿರ್ತೀವಿ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಕೆಳಗಡೆ ಲಿಕ್ವಿಡ್ ಆಗಿ ಕೆಳಗಡೆ ಬರುತ್ತೆ. ಸೊ ನೀವೇನಾದ್ರು ಹಂಗೆ ಬರೀ ಟೈಲ್ಸ್ ಮೇಲೆ ಅಥವಾ ನೆಲದಲ್ಲಿಟ್ಟರೆ ಅಲ್ಲೆಲ್ಲ ಅದ್ರದ್ದು ಕರೆ ಆಗುತ್ತೆ. ಸೊ ಅದರಿಂದ ಒಂದು ಪ್ಲೇಟ್ ಏನಾದ್ರು ಇಟ್ಟರೆ ಕೆಳಗಡೆ ಒಳ್ಳೆಯದು, ಅದರಲ್ಲೆಲ್ಲ ಲಿಕ್ವಿಡ್ ಕಲೆಕ್ಟ್ ಆಗುತ್ತೆ. ಆಮೇಲೆ ಆ ಲಿಕ್ವಿಡ್ ಇದೆಯಲ್ಲ, ಅದು ಪ್ಲ್ಯಾಂಟ್ಸಿಗೆ ತುಂಬ ಒಳ್ಳೆ ಫರ್ಟಿಲೈಸರು. ಆ ಲಿಕ್ವಿಡ್ನ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಗಿಡ ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವೇನು ಪ್ಲೇಟ್ ಏನು ಇಟ್ಟಿಲ್ಲ, ನಾವು ನಾರ್ಮಲ್ ನೆಲದಲ್ಲೇ ಇಟ್ಟಿದ್ದೀವಿ. ಸೊ ನೀರು ಕೆಳಗಡೆ ಹೋದರೂ ಅದ್ರ ಪಾಡಿಗೆ ಅದು ಹೋಗಲಿ ಅಂತ. ಬಟ್ ಗೊಬ್ಬರ ಮಾತ್ರ ಚೆನ್ನಾಗಿ ಆಗುತ್ತೆ. 2 ನೋಡಿ, ಇಲ್ಲಿ ಆಲ್ರೆಡಿ ಒಂದು ಗೊಬ್ಬರ ಮಾಡಿ, ಇದನ್ನು ನಾನು ಒಂದು 6 ಮಂತ್ಸ್ ಬ್ಯಾಕ್ ಮಾಡಿದ್ದೆ. ಸೊ ಆಲ್ರೆಡಿ ಗೊಬ್ಬರ ರೆಡಿಯಾಗಿದೆ. ಸೊ ನಿಮಗೂ ತೋರಿಸ್ತೀನಿ ಗೊಬ್ಬರ ಹೆಂಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ಸೂಪರಾಗಿದೆ ಗೊಬ್ಬರ. ಫುಲ್ ಬ್ಲ್ಯಾಕ್ ಆಗಿದೆ. ಇದು ನಾರ್ಮಲ್ ಕಸ, ಇದು ನೋಡಿದ್ರೆ ಕಸ ಅಂತ ಅನಿಸಲ್ಲ. ಇದನ್ನು ಸ್ವಲ್ಪ ದಿವಸ ಬಿಟ್ಟರೆ ಇನ್ನೂ ಫುಲ್ಲು ಕ್ಲೀನಾಗಿ ಕಾಂಪೋಸ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ಟೈಮ್ ಬೇಕು. ಬಟ್ ಆದರೆ ನೋಡಿ, ನಿಮ್ಗೆ ಕಸ ಥರ ಅನಿಸೋದೇ ಇಲ್ಲ.
ಆಮೇಲೆ ಸ್ಮೆಲ್ ಕೂಡ ಇಲ್ಲ, ಒಂಚೂರು ಸ್ಮೆಲ್ ಇಲ್ಲ, ಕಸ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಸೊ ಈ ರೀತಿ ಗೊಬ್ಬರ ರೆಡಿ ಆಗುತ್ತೆ. ಸೊ ಈ ರೀತಿ ಗೊಬ್ಬರ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಕಿಚನ್ ಸ್ಕ್ರ್ಯಾಪ್ ಬೇಕು. ಕಿಚನ್ ಸ್ಕ್ರ್ಯಾಪ್ನ ತರ್ತೀನಿ ನೋಡಿ. ಈ ರೀತಿ ಕಿಚನ್ ಸ್ಕ್ರ್ಯಾಪ್ ಎಲ್ಲ ಇದೆ. ಇದನ್ನೆಲ್ಲ ಏನು ಮಾಡೋದು ಅಂದರೆ, ಏನೂ ಇಲ್ಲ, ನೀವು ಬೇಕಿದ್ರೆ ಕಟ್ ಮಾಡ್ಬೋದು, ಇಲ್ಲ ಹಂಗೇನೋ ಹಾಕ್ಬೋದು. ಕಟ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಬೇಗ ಕಾಂಪೋಸ್ಟ್ ಆಗುತ್ತೆ. ನಾವೇನಿಲ್ಲ, ಹಂಗೆ ಹಾಕ್ತೀನಿ ನೋಡಿ. ಇದೆಲ್ಲ ಕ್ಯಾಬೇಜ್, ಕಾಲಿಫ್ಲವರ್ ಸಿಪ್ಪೆ ನೋಡಿ, ಮೊಟ್ಟೆದು ಶೆಲ್ಲು, ಎಗ್ ಶೆಲ್ಸು, ಅದು ಮೊಟ್ಟೆ ಶೆಲ್ಸ್ನ ಪುಡಿ ಮಾಡಿ ಹಾಕಿದ್ರೆ ಒಳ್ಳೆಯದು ನೋಡಿ. ಇದು ಬನಾನಾ ಸಿಪ್ಪೆ, ಇದು ಕ್ಯಾಬೇಜ್ದು, ಈರುಳ್ಳಿ, ಎಲ್ಲ ಏನೇನು ಸಿಗುತ್ತೋ ಎಲ್ಲದೂ ಈ ರೀತಿ ಈ ಥರ ಹಾಕಿದ್ರೆ ಆಯ್ತು ಅಷ್ಟೆ. ಈ ಥರ ಹಾಕ್ಬಿಟ್ಟು ಬಿಟ್ಟರೆ ಆಯಿತು. ಬೇಕಿದ್ದರೆ ನೀವು ಅದ್ರ ಮೇಲೆ ಕೋಕೋಪೀಟು ಅಥವಾ ಸ್ವಲ್ಪ ಒಂದು ಲೇಯರ್ ಮಣ್ಣು ಹಾಕ್ಬೋದು. ನೀವು ಸಿಟಿಯಲ್ಲಿದ್ದವರಾದರೆ ಅದ್ರ ಮೇಲೆ ಒಂದು ಲೇಯರ್ ಕೋಕೋಪೀಟ್ ಹಾಕಿದ್ರೆ ಒಳ್ಳೆಯದು, ಯಾಕಂದರೆ ನುಸಿ ಗಿಸಿ ಅದು ಇದು ಬರೋಲ್ಲ, ಇಲ್ಲಾಂದರೆ ಹುಳ ಗಿಳ ಅಲ್ಲೆಲ್ಲ ಬರುತ್ತೆ. ಸೊ ಒಂದು ಲೇಯರ್ ಕೋಕೋಪೀಟ್ ಹಾಕ್ಬಿಟ್ರೆ ತುಂಬ ಒಳ್ಳೆಯದು, ಇನ್ನೂ ಬೇಗ ಗೊಬ್ಬರ ಆಗುತ್ತೆ. ಸೊ ನಾವು ಇಲ್ಲೇ ಊರಲ್ಲಿರೋದ್ರಿಂದ ಆಚೆ ಇಟ್ಟಿದ್ದೀವಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ, ಏನಾದರೂ ಬರಲಿ ಅಂತ ಹಂಗೆ ಬಿಟ್ಟಿದ್ದೀವಿ. ಇದಕ್ಕೆ ನೀವು ಬರೀ ಕಿಚನ್ ವೇಸ್ಟ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ರೀತಿಯ ಸೊಪ್ಪುಗಳಾಗಿರ್ಬೋದು, ಉದುರಿದ ಎಲೆ ಆಗಿರ್ಬೋದು, ಎಲ್ಲದೂ ನೀವು ಹಾಕೋಬೋದು. ಸೊ ಇದು ನಾನು ಮಾಡುವಂಥ ಮೆಥಡು. ನಾನು ಈ ಥರ ಕಾಂಪೋಸ್ಟಿಂಗ್ ಮಾಡ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ, ಬೇರೆ ಬೇರೆ ಡಿಫ್ರೆಂಟ್ ಮೆಥಡ್ಸ್ ಇದೆ. ಒಬ್ಬೊಬ್ಬರು ಬಕೆಟಲ್ಲಿ ಇಟ್ಟು ಮಾಡ್ತಾರೆ, ಗ್ರೋ ಬ್ಯಾಗಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಗುಂಡಿ ತೋಡ್ಬಿಟ್ಟು ಆ ಗುಂಡಿಯಲ್ಲಿ ಮಣ್ಣಾಕಿ ಮಾಡ್ತಾರೆ, ಇದಕ್ಕೆ ಸೆಗಣಿ ಆ್ಯಡ್ ಮಾಡ್ತಾರೆ. ನಮಗೆ ಇರೋದ್ರಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ಇರಲಿ ಅಂತ ಮಾಡೋಣ ಅಂತ ಮಾಡಿರೋದು. ಏನಿಲ್ಲ, 2 ಗ್ರೋ ಬ್ಯಾಗ್ ತಂದೆ, ಅದಕ್ಕೆ ಮಾಮೂಲಿ ಡೈಲಿ ಏನೇನು ಕಸ ಬರುತ್ತೆ, ಕಸ ಜನ್ರೇಟ್ ಆಗುತ್ತೆ ಮನೇಲಿ, ಅದನ್ನೆಲ್ಲ ತೆಗೆದು ಇದಕ್ಕೆ ಹಾಕ್ತಾಯಿದ್ದೆ ಅಷ್ಟೇ. ಅದಾಗಿ ನೋಡಿ 6 ತಿಂಗಳಿಗೆ ಒಳ್ಳೆ ಸೂಪರಾಗಿರೋಂಥ ಗೊಬ್ಬರ ಆಯಿತು. ಅಂದರೆ ಅದು ಫಿಲ್ ಆಗೋಕ್ಕೆ ಒಂದು 4 ತಿಂಗಳಾಯಿತು. ಅದಾದಮೇಲೆ ಒಂದು 2 ಮಂತ್ಸ್ ಹಂಗೆ ಬಿಟ್ಟಿದೆ. ಅದಾದಾಗ ಕ್ಲೀನಾಗಿ ಒಳ್ಳೆ ಗೊಬ್ಬರ ಆಯಿತು. ಸೊ ಈ ರೀತಿ ನಾವು ಗೊಬ್ಬರನ ತಯಾರಿಸ್ಕೋಬೋದು. ಇದನ್ನ ಆರಾಮಾಗಿ ಗಿಡಗಳಿಗೆ ಹಾಕ್ಕೋಬೋದು. ಇದನ್ನ ಡೈರೆಕ್ಟಾಗಿ ಗಿಡಕ್ಕೆ ಹಾಕ್ಬೋದು, ಏನು ಮಾಡಬೇಕಂತಿಲ್ಲ. ಸೀದಾ ಗಿಡದ ಬುಡಕ್ಕೆ ಹಾಕಿದ್ರೆ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಉತ್ಕೃಷ್ಟವಾಗಿ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಿಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.